ಹಲೋ ಫ್ರೆಂಡ್ಸ್, ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಚ್ಚೂಸ್ ಪ್ರಪಂಚ. ಆ್ಯಂಡ್ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇಷ್ಟೊತ್ತಿಗೆ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಗಳೆಲ್ಲ ಶುರುವಾಗಿರುತ್ತೆ, ಕ್ಲೀನಿಂಗ್ ಎಲ್ಲ ಮುಗ್ದಿರುತ್ತೆ. ಬಿಕಾಸ್ ಇನ್ನೇನು ನಾಳೆನೇ ಹಬ್ಬ. ಸೊ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಆಲ್ರೆಡಿ ನಾನು ಇದ್ರದ್ದೇ ಪಾರ್ಟ್ 1 ಕೂಡ ಹಾಕಿದ್ದೀನಿ, ಇದು ಬಂದು ಪಾರ್ಟ್ 2. ಸೊ ಏನಕ್ಕೆ ಈ ಥರ ಡಿವೈಡ್ ಮಾಡಿದ್ದೀನಿ ಅಂತ ಅಂದರೆ ತುಂಬಾ ಲೆಂದಿ ವ್ಲಾಗ್ ಆಗೋದು. ಬಿಕಾಸ್ ಹಬ್ಬಕ್ಕೆ ನಾವು ತುಂಬ ಡೀಪ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ. ಲಿಟ್ರಲಿ ಒಂದು 15-20 ಬೆಡ್ಶೀಟ್ಸ್ಗಳಿದ್ದು ಅದನ್ನೂ ಸಹ ಎಲ್ಲನೂ ತೊಳೆದಿದ್ದೀವಿ. ಮತ್ತು ಮೇಲ್ಗಡೆ ಪಾತ್ರೆಗಳೆಲ್ಲ ಇರುತ್ತಲ್ಲ, ಸೊ ಅದನ್ನೂ ಎಲ್ಲ ತೆಗೆದು ತೊಳೆದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಕೆಲಸಗಳಿದ್ದು, ಮತ್ತು ಪೇಂಟಿಂಗ್ ಸಹ ಮಾಡಿಸಿದ್ದೀವಿ. ಸೊ ಅವೆಲ್ಲನೂ ಒಂದೇ ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೆ 2 ಪಾರ್ಟ್ನ ಅಂದರೆ 2 ಈ ವಿಡಿಯೋನ ಹತ್ರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದರು, ಏನಪ್ಪ ಅಂದರೆ ಲಕ್ಷ್ಮಿ ನೀವು ಸ್ವಲ್ಪ ಕೆಲಸ ಮಾಡಿ, ಬರೀ ಅಮ್ಮ ಹಾಗೂ ತಂಗಿ ಕೈಲಿ ಕೆಲಸ ಮಾಡಿಸ್ತಾ ಇದ್ದೀರಾ, ನೀವೇನೂ ಮಾಡ್ತಾನೇ ಇಲ್ಲ ಅಂತ. ಫ್ರೆಂಡ್ಸ್ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್, ಪ್ರತಿಯೊಬ್ಬರು ವ್ಲಾಗ್ನ ಸ್ಕಿಪ್ ಮಾಡ್ದಂತೆ ನೋಡಿ. ಬಿಕಾಸ್ ಸ್ಪೆಷಲಿ ಯಾರು ಕಾಮೆಂಟ್ ಮಾಡ್ತಿರಲ್ಲ, ಸೊ ಸ್ಕಿಪ್ ಮಾಡ್ದಂತೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಾನು ಕೆಲಸ ಮಾಡಿದ್ದೀನಿ, ಬಟ್ ಏನಪ್ಪ ಅಂದರೆ ಕೆಲವೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಕೆಲವೊಂದು ರೆಕಾರ್ಡ್ ಆಗಿರಲ್ಲ. ಆ್ಯಂಡ್ ಮೋರೋವರ್ ಮಗು ಕೂಡ ಇದೆ, ಸೊ ಮಗುನ ಕೂಡ ನೋಡ್ಕೋಬೇಕು, ಫೀಡಿಂಗ್ ಮಾಡೋದು, ತಿನ್ನಿಸೋದು. ಸೊ ಅವನು ಸಹ ತುಂಬ ಕೆಲಸಗಳಿರ್ತವೆ. ಸೊ ಅವನು ಮುಗಿಸಾದ್ಮೇಲೆ ನಾನು ಈ ಕಡೆ ಬಂದು ಕಿಚನ್ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಅದನ್ನೂ ಮಾಡ್ತಾಯಿದ್ದೀನಿ, ಇದನ್ನೂ ಮಾಡ್ತಾಯಿದ್ದೀನಿ, ಖಾಲಿ ಅಂತೂ ಕೂತಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇದ್ದೀನಿ. ಇವಾಗ ಅಮ್ಮ ಹಾಗೂ ತಂಗಿನ ಕೆಲಸ ಮಾಡೋದು ನೋಡಿ ನಾವು ಆಬ್ವಿಯಸ್ಲಿ ಖಾಲಿ ಕೂತಿರೋಕ್ಕಾಗಲ್ಲ ಅಲ್ವಾ. ಸೊ ಹೆಚ್ಚು ಕಡಿಮೆ ಆಗ್ತಾ ಇದೆ, ಮೇ ಬಿ ಸ್ವಲ್ಪ ಕಡಿಮೆ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಆಗ್ಬೋದು. ಬಿಕಾಸ್ ಲಡ್ಡುಮ ಇದ್ದಾನಲ್ಲ ಅದಕ್ಕೇನೆ. ಬಟ್ ಕೆಲಸ ಮಾಡ್ತಾನೇ ಇಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ, ಆ ಥರ ಏನೂ ಇಲ್ಲ. ಆ್ಯಂಡ್ ಪ್ರಿವಿಯಸ್ ವ್ಲಾಗಲ್ಲಿ ಅರುಣವ್ರು ಸುಮ್ಮನೆ ರೇಗಿಸಿದಷ್ಟೇ. ಸೊ ಯಾರು ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಬಿಕಾಸ್ ತುಂಬ ಜನ ಹೇಳ್ತಾ ಇದ್ರಿ, ಅದನ್ನೇ ತುಂಬ ಜನ ಕಾಮೆಂಟ್ ಮಾಡಿಬಿಟ್ಟು ಹೇಳ್ತಾ ಇದ್ರಿ, ನೀವೇನೂ ಕೆಲಸ ಮಾಡ್ತಾ ಇಲ್ಲ, ತುಂಬ ಲೇಸಿ ಆಗಿದ್ದೀರಾ ಅಂತ. ಸೊ ಆ ಥರ ಏನೂ ಇಲ್ಲ. ಮೇ ಬಿ ಕ್ಯಾಮ್ರಾದಲ್ಲಿ ಕಾಣಿಸಿರ್ಬೋದೇನೋ, ಬಟ್ ಯಾವ ಲೇಸಿನೂ ಇಲ್ಲ, ಯಾವ ಪೇಸಿನೂ ಇಲ್ಲ. ಇರೋ ಕೆಲಸನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ಬೇಗ. ಸೊ ನಾನು ಕಿಚನ್ ಕೆಲಸ ಬೇಗ ಹೆಂಗೆ ಮುಗಿಸ್ದೆ ಅಂತಂದರೆ ಫ್ರೆಂಡ್ಸ್, ಒಂದು ಸಾಮಾನು ತಗೋತೀನಿ, ಅದನ್ನ ತೊಳಿತೀನಿ, ಹೊರಿಸ್ತೀನಿ, ನೀಟಾಗಿ ಎಲ್ಲ ಫುಲ್ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಆ ಸಾಮಾನ ಅಲ್ಲೇ ಜೋಡಿಸ್ತೀನಿ. ಮತ್ತು ಬೇರೆ ಕಡೆ ಹೋಗ್ತೀನಿ, ಆ ಸಾಮಾನು ತೆಗಿತೀನಿ, ಹೊರಿಸ್ತೀನಿ, ಜೋಡಿಸ್ತೀನಿ ನೀಟಾಗಿ. ಸೊ ಮತ್ತೆ ಬೇರೆ ಕಡೆ ಹೋಗ್ತೀನಿ. ಸೊ ಆ ಥರ ಲೈಕ್ ಯಾವ ಸಾಮಾನು ಎಲ್ಲಿಂದ ತಗೋತೀನಲ್ಲ ಬೇಗ ಅಲ್ಲೇ ಕ್ಲೀನ್ ಮಾಡಿ ಮತ್ತೆ ಅಲ್ಲೇ ಜೋಡಿಸಿ ಇವಾಗ ಬೇರೆ ಕಡೆ ಹೋಗ್ತೀನಿ. ಬಿಕಾಸ್ ಏನಾಯಿತು ಅಂತಂದರೆ ಕಿಚನ್ ಸಿಕ್ಕಾಪಟ್ಟೆ ಹರಡಿತ್ತು. ಎಲ್ಲ ಕಡೆನೂ ನಾವು ಲೈಕ್ 4 ಕಡೆನೂ ಫುಲ್ ಬರೀ ಪಾತ್ರೆಗಳು, ಸಾಮಾನುಗಳೇ ಅಂಡಿದ್ದು, ಇಡೋಕ್ಕೂ ಸಹ ಜಾಗ ಇರಲಿಲ್ಲ. ಸೊ ಅದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೆ. ಈ ಕಡೆ ಬಂದು ಮಮ್ಮಿ ಹಾಗೂ ನಂದು, ಸೊ ಇಬ್ಬರು TV ಯೂನಿಟ್ನೆಲ್ಲ ಹೊರಿಸ್ತಾ ಇದ್ದಾರೆ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಕೆಲವೊಂದು ಸಾಮಾನುಗಳೆಲ್ಲ ಇದ್ದು, ಸೊ ಅದು ಈ ಕಡೆನೇ ಜೋಡಿಸಿದ್ದು. ಸೊ ಅದನ್ನ ನೀಟಾಗಿ ತೆಗ್ದು ಇವಾಗಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಬ್ಬದ ದಿವಸ ಗಂಜಲೆಲ್ಲ ಹಾಕಿ ಒಂದು ಸ್ವಲ್ಪ ಮೇಲೆ ಒರೆಸಿದ್ರು ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಅದು ಬಿಟ್ಟರೆ ಎಲ್ಲ ಮಾಮೂಲಿ ಇರುತ್ತಲ್ಲ, ಶೋಕೇಸ್ ಕ್ಲೀನ್ ಮಾಡೋ, TV ಒರೆಸು, ಅದು ಇದು ಅಂತ. ಸೊ ಅದನ್ನೇ ನಡೀತಾ ಇತ್ತು. ಆ್ಯಂಡ್ ಇವಾಗ ಅಲ್ಲ, ನನಗೆ ಸಡನ್ನಾಗಿ ರಿಯಲೈಸ್ ಆಯಿತು, ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಲಡ್ಡುಮಾಗೆ. ಇನ್ನೇನು ಡೆಲಿವರಿ ಟೈಮ್ ಆಗಿತ್ತು. ಅಂದರೆ ನಮ್ಗೆ ಅದೇ ಟೆನ್ಷನ್ ಸಹ ಆಗ್ತಾಯಿತ್ತು, ಎಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಿಬಿಟ್ರೆ ಏನು ಮಾಡೋದು, ಯಾವ ಡೇಟಿಗೆ ಆಗ್ತೀನೋ, ಹಬ್ಬಕ್ಕೆ ಆಗಿಬಿಟ್ರೆ ಆಮೇಲೆ ಹಬ್ಬ ಆಚರಿಸೋಕ್ಕಾಗಲ್ಲ. ಹಬ್ಬ ಅಟ್ಲೀಸ್ಟ್ ಹಬ್ಬ ಹಾಗೆ ಒಂದು ದಿವಸ ಬಿಟ್ಟಾದರೂ ತುಂಬ ಒಳ್ಳೆಯದು, ಹಾಗೆ ಹೀಗೆ ಅಂತ. ಬಟ್ ಫೈನಲಿ ನಾನು ಆಗಿದ್ದು 27th of Augustಗೆ. ಆ್ಯಂಡ್ ಈ ಸತಿ ಆಲ್ರೆಡಿ ಇನ್ನೇನು ಇವಾಗ ಲಡ್ಡುಮಾಗಿ 1 ವರ್ಷ ಆಗೋಕ್ಕೆ ಬರ್ತಿದೆ. ಸೊ ಟೈಮ್ ಎಷ್ಟು ಬೇಗ ಹೋಗ್ತಿದೆ ಅಲ್ವಾ ಅಂತ ಏನೋ ಒಂಥರ ಖುಷಿ. ಲಡ್ಡುಮ ಆಲ್ರೆಡಿ 1 year ಆಯಿತು. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಸಹ, ಅಯ್ಯೋ ಅಷ್ಟು ಬೇಗ ನನ್ನ ಮಗ ದೊಡ್ಡವನಾಗ್ತವನ ಅಂತ. ನನಗೆ ಪರ್ಸ್ನಲಿ, ನನಗೆ ಹಾಗೂ ಅರುಣವ್ರಿಗೆ ಏನು
ಅನಿಸುತ್ತೆ ಅಂತಂದರೆ, ಫಸ್ಟ್ ಒಂದು 5 to 6 months ನಮಗೆ ಅಷ್ಟು ಅನಿಸಿಲ್ಲ, ಓಕೆ ನಾರ್ಮಲಾಗೇ ಬೆಳೀತಾ ಇದ್ದ ಹಂಗೆ ಅಂತ. ಆ್ಯಂಡ್ ಇವಾಗ ಅಲ್ಲ, ತುಂಬ ಬೇಗ ದೊಡ್ಡವನಾಗ್ತಾವನೆ ಅಂತ ಫೀಲ್ ಆಗ್ತಾ ಇದೆ. ಬಿಕಾಸ್ ಇವಾಗ ಒಂದು ಲಡ್ಡು ಮಾದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು. ಅಂದರೆ ತುಂಬಾ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾನೆ. ಅಮ್ಮ ಹೇಳ್ತಾನೆ, ಅಪ್ಪ ಹೇಳ್ತಾನೆ, ತಾತ ಅತ್ತೆ ಇವೆಲ್ಲ ಹೇಳ್ತಾನೆ. ಆಮೇಲೆ ನಿಂತ್ಕೋತಾನೆ. ಒಂದು 3-4 ಹಲ್ಲು ಸಹ ಬಂದಿದೆ. ಇನ್ನೇನು ಹೆಜ್ಜೆ ಹಾಕೋದು ಒಂದೇ ಬಾಕಿ ಇರೋದು. ಸೊ ಅದು ಬಿಟ್ಟರೆ ಇನ್ನೂ ಎಲ್ಲನೂ ಆಯಿತು. ಸೊ ಏನೋ ಒಂಥರ ಫೀಲಿಂಗ್ ಫ್ರೆಂಡ್ಸ್. ತುಂಬ ದೊಡ್ಡವನಾಗ್ಬಿಟ್ಟ ನನ್ನ ಮಗ ಆಲ್ರೆಡಿ. ಒಂಥರ ಖುಷಿ ಆಗ್ತಾ ಇದೆ ಅಷ್ಟೇ. ಸೊ ಹೋದ ಸತಿ ವರಮಹಾಲಕ್ಷ್ಮಿ ಹಬ್ಬ ಫುಲ್ ಭಯದಲ್ಲೇ ಮಾಡಿದ್ವಿ, ಬಟ್ ಚೆನ್ನಾಗಿ ಆಚರಿಸಿದ್ವಿ. ಸೊ ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ನೋಡೋಣ ಯಾವ ಥರ ಆಗುತ್ತೆ ಅಂತ. ಬಿಕಾಸ್ ಲಡ್ಡು ಮಾದು ಫಸ್ಟ್ನೇ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಅತ್ತೆ ಮನೆ ಕಡೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ. ತುಂಬ ಜನ ನನಗೆ ಇದು ಸಹ ಕಾಮೆಂಟ್ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ನಮ್ಮ ಕಸಿನ್ ಅಂದರೆ ನಮ್ಮ ರಿಲೇಟಿವಲ್ಲಿ ಒಬ್ಬರು ತೀರೋಗಿದ್ರು. ಸೊ ಅದಕ್ಕೆ ನಮ್ಮ ಅತ್ತೆ ಮನೆ ಕಡೆ 1 ವರ್ಷ ತನಕನೂ ಯಾವ ಹಬ್ಬನೂ ಮಾಡಲ್ಲ. ಸೊ ಅದಕ್ಕೆ ಇಲ್ಲಿ ಮಮ್ಮಿ ಮನೆ ಕಡೆ ಬಂದಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡೋಣ, ಏನಾದರೂ ಹೆಲ್ಪ್ ಆಗುತ್ತೆ ಅಂತ. ಗುರುವಾರ ಶುಕ್ರವಾರ 4 ದಿವಸ ಆಯಿತು, ಇನ್ನೂ ಮುಗಿದಿಲ್ಲ. ಹಬ್ಬದ ದಿಸ್ಕೊಂಡೂ ಮಾಡೋದೇ ಕ್ಲೀನಿಂಗ್ ಅಂತ ಅನಿಸ್ತಾ ಇತ್ತು ನನಗೆ. ಇಲ್ಲ ಕಣಮಿ, ನಾಳೆ ಅಷ್ಟು ಎಲ್ಲ ಫುಲ್ ಮುಗಿಸ್ಬಿಡ್ತೀವಿ ಮಮ್ಮಿ. 3/4 ಭಾಗ ಆಗಿದೆ ಕಣಮಿ. ಈ ಬಟ್ಟೆ ಈ ಪಾತ್ರೆ 2 ಜೋಡಿಸ್ಬಿಟ್ರೆ ಕ್ಲೀನೇ ಮನೆ. ಓಕೆ ಫ್ರೆಂಡ್ಸ್, ಸೊ ಕಿಚನ್ ಆಲ್ಮೋಸ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಅಂತ ಅಂದರೆ ಈ ಒಂದು ಫುಲ್ ಪಾರ್ಟ್ ಆಗಿದೆ. ಆ್ಯಂಡ್ ಫ್ರಿಡ್ಜ್ ಲಾಸ್ಟ್ ಕ್ಲೀನ್ ಮಾಡೋಣ ಅಂತ ಇದಾಗಿದೆ. ಆ್ಯಂಡ್ ಇದು ಮೇಲ್ಗಡೆ ಯೂನಿಟ್ ಇದೆಯಲ್ಲ, ಸೊ ಈ ಯೂನಿಟ್ ಎಲ್ಲಾನು ಆಗಿದೆ. ಆ್ಯಂಡ್ ಈ ಒಂದು ಯೂನಿಟ್ ಆಗಿದೆ. ಸೊ ಇವಾಗ ಬಾಕಿ ಇರೋದು ಇಷ್ಟೇ. ಸೊ ಇಷ್ಟು ಮಾತ್ರ ಬಾಕಿ ಇದೆ. ಆ್ಯಂಡ್ ಅಕ್ಕ ರೂಮು ಫುಲ್ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಬಟ್ ಫುಲ್ ಅಂಡಿದೆ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಬಟ್ಟೆಗಳು ಮಾತ್ರ ಕರೆಕ್ಟಾಗಿ ಬಿಸಿಲಿಲ್ದಲೇ ಒಣಗಿಲ್ಲ, ಏನಿಲ್ಲ. ಸೊ ಅಕ್ಕ ರೂಮ್ ಪರಿಸ್ಥಿತಿ ಇವಾಗ ಈ ಥರ ಇದೆ. ಕ್ಲೀನ್ ಆಗಿದೆ, ಬಟ್ ಬಟ್ಟೆ ಎಲ್ಲ ಫುಲ್ ಅಂಡಿದೆ. ಸೊ ಬಟ್ಟೆ ಎಲ್ಲ ಮಡಚಬೇಕು. ಆ್ಯಂಡ್ ಡಿಸ್ಕಾರ್ಡ್ ಎಲ್ಲ ಕೆಲವೊಂದು ಬಟ್ಟೆ ನೋಡಿ ಈ ಥರ ಡಿಸ್ಕಾರ್ಡ್ ಮಾಡಿದ್ದೀವಿ. ಸೊ ಈ ಬಟ್ಟೆ ಎಲ್ಲ ಬೇಡ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮಮ್ಮಿ ರೂಮು. ಸೊ ಮಮ್ಮಿ ರೂಮು ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಅಂದರೆ ಮೇಲ್ಗಡೆದೆಲ್ಲ ಏನಿದೆಯಲ್ಲ ಅದು, ಮತ್ತು ಮಮ್ಮಿ ರೂಮ್ದು ಏನಂದರೆ ವಾಲ್ಡ್ರಾಫ್ ಸಹ ಸೊ ನೀಟಾಗಿ ಇಟ್ಟೈತೆ ಫ್ರೆಂಡ್ಸ್. ಹಾಗೆ ಬಟ್ಟೆ ಒಂದು ಬಿಟ್ಟರೆ ಬೆಡ್ಶೀಟ್ಸ್ಗಳೆಲ್ಲ ಕರೆಕ್ಟಾಗಿ ಒಣಗಿಲ್ಲ. ಸೊ ಬಟ್ಟೆ ಒಂದು ಬಿಟ್ಟರೆ ಎಲ್ಲ ಕರೆಕ್ಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ಬೋದು ಬಟ್ಟೆ ಎಲ್ಲ ಇಲ್ಲಿ ಒಣಗಾಕಿಟ್ಟವ್ರೆ. ಯಾವಾಗ ಒಣಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವೆಲ್ಲ ಒಣಗಿದ್ರೆ ಸೊ ನೆಕ್ಸ್ಟ್ ಬಂದು ಈ ಬಾಲ್ಕನಿ ಅಲ್ಲಿ ನೋಡ್ಬೋದು ನೀವು, ಫುಲ್ ಎಂಡಲ್ಲಿ ಅಲ್ಲೆಲ್ಲ ಫುಲ್ ಒಂಥರ ಗುಜ್ರಿ ಥರ ಇದೆಯಲ್ಲ, ಅವೆಲ್ಲ ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಅಂದರೆ ನೀಟಾಗಿ ಜೋಡಿಸಿ ಮಡಗಿದ್ದೀವಿ. ಬಟ್ ಮಳೆ ಬಂದು ಏನಾಗುತ್ತೆ ಗೊತ್ತಾ, ಇದು ಮೇಲ್ಗಡೆಯಿಂದ ಫುಲ್ ಒಂಥರ ಇದೆಯಲ್ಲ, ಸೊ ಅಲ್ಲಿಂದೆಲ್ಲ ಸೋರುತ್ತೆ. ಆ್ಯಂಡ್ ಆ ಕಡೆ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಎಲ್ಲ ಸ್ವಲ್ಪ ಇಲಿ ಪ್ರಾಬ್ಲಮ್ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ಪಕ್ಕದಲ್ಲೇ ಖಾಲಿ ಸೈಟ್ ಇದೆಯಲ್ಲ, ಸೊ ಇಲಿ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಗಲೀಜೆಲ್ಲ ಮಾಡ್ಕೊಂಡು ಹೋಗುತ್ತೆ. ಸೊ ದಿನ ತೊಳಿಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಮಮ್ಮಿ ರೂಮು ಆಲ್ಮೋಸ್ಟ್ ಕ್ಲೀನ್. ಬಟ್ಟೆ ಒಂದು ಬಿಟ್ಟರೆ ನೆಕ್ಸ್ಟು 3 ರೂಮ್ದು ಬಾತ್ರೂಮ್ ಇದ್ದಾವೆ. ಬಾತ್ರೂಮ್ ಬಿಟ್ಟರೆ ಹಾಲು ಅಷ್ಟೇ. ಆಮೇಲೆ ನನ್ನ ರೂಮ್ ಅಂತೂ 1% ಮುಟ್ಟೇ ಇಲ್ಲ. ನನ್ನ ರೂಮ್ ನೋಡಿ ಹೆಂಗಾಗಿದೆ. ಇದೆಲ್ಲ ಇನ್ನೂ ಮಾಡಬೇಕು. ಇದನ್ನ ಟಚ್ಚು ಮಾಡಿಲ್ಲ, ಫುಲ್ ಹಂಗೆ ಇದೆ ಮೆಸ್ಸೆಲ್ಲ. ಇವಾಗ ಶೋಕೇಸ್ ಪಾರ್ಟ್ ಬಾಕಿ ಇದೆ. ಸೊ ನಂದು ಇವಾಗ ಶೋಕೇಸ್ನ ಹಿಡ್ದವಳೆ. ನಾನು ಕಿಚನ್ನೇ ಮಾಡ್ತಾ ಇದ್ದೀನಿ. ಕಿಚನ್ ಸಿಕ್ಕಾಪಟ್ಟೆ ಡೀಪ್ ಕ್ಲೀನಿಂಗ್ ಇತ್ತಲ್ಲ, ಸೊ ಕಿಚನ್ನೇ ಮಾಡ್ತಾ ಇದ್ದೀನಿ. ಇದೆಲ್ಲ ಮೇಲ್ಗಡೆ ಇಟ್ಟಿರೋ ಸಾಮಾನುಗಳು. ಇದು ನೋಡ್ತಾ ಇದ್ರಲ್ಲ ನೀವು, ಇದು ಡೋರ್ ಇದೆಯಲ್ಲ, ಸೊ ಈ ಡೋರ್ ಬಂದು ಅಲ್ಲಿ ನಾವು ವಾಟರ್ ಪ್ಯೂರಿಫೈರ್ ಇಟ್ಟಿದ್ದೀವಲ್ಲ ನೋಡಿ, ಇದಕ್ಕೆ ಆ ಡೋರು. ನಾವು ಡೋರ್ನ ತೆಗೆದ್ಬಿಟ್ಟಿದ್ದೀವಿ. ಅಂದರೆ ಆ ಯೂನಿಟ್ದು, ಸ್ಟೋರೇಜ್ ಯೂನಿಟ್ದು. ಸೊ ಇದಿಲ್ಲಿದೆ, ಬಿಟ್ಟರೆ ಇಷ್ಟೇ. ಆ ಸಾಮಾನು ತೆಗಿಯಲ್ವೇನೇನಂದು? ಲಡ್ಡು ಇಲ್ಲಿ ಪಾಚಿ ಮಾಡಿದ್ದಾನೆ. ನಾನೊಂದು ಸ್ವಲ್ಪ ಪುಳಿಯೋಗರೆ ತಿಂದು ಆಮೇಲೆ ಮತ್ತೆ ಬ್ಯಾಕ್ ಟು ವರ್ಕ್.
ಹಳೆ ವಾಷಿಂಗ್ ಮಿಷಿನ್ ಇವೆಲ್ಲ. ವಾಷಿಂಗ್ ಮಷಿನ್ದ ಅದು ಇಟ್ಕೊಂಡ್ರೆ ಅದೆಲ್ಲ ಬೇಕು, ಅದು ಸ್ಪ್ಲೆಂಡರ್ ಅದೆಲ್ಲ ಚೆನ್ನಾಗಿರುತ್ತೆ. ಇದ್ರೊಳಗಡೆ ಹಾಕೋದು ಯಪ್ಪ, ಇವ್ಳು ಮೇಕಪ್ ಕಿಟ್ ಮಾತ್ರ ಮುಗಿಸಿ ಅಲ್ವಲ್ಲೇ. ನಂದು ಆ ಬಾಕ್ಸ್ ಮಡಿಗೆ ಚೆನ್ನಾಗಿದೆ ಕಣೆ. ಮಾಡಿ ಥಿಂಗ್ಸ್ ಅನೇ ತುಂಬಾ ಇದೊಂಥರ ಚೆನ್ನಾಗಿರೋ ಬ್ರ್ಯಾಂಡ್ ಆಕ್ಚುಲಿ. ಇದ್ಯಾವ ಬ್ರ್ಯಾಂಡು? ಪ್ರಿಟಿ ಲಿಟಲ್ ಥಿಂಗ್ಸ್. ತೋರ್ಸು. ಬ್ರಷ್ ಯಾವ ಬ್ರಷ್ ಬೇಡವಾ? ಮನೆ ಪೇಂಟ್ ಮಾಡಬೇಕಿರೋದು ಮಾಡು. ನೋಡ್ರಪ್ಪ ನಮ್ಮ ಅಕ್ಕನ ಸಿಗಿದು ಹೆಂಗ್ ತಗೊಂಡವಳೆ. ಇದೇನೋ ಸಿಕ್ಕಿದೆ ಹಾರ್ಟು. ಇದು ನಂದು ಕಣೆ. ಟು ಮೈ ಸ್ವೀಟೆಸ್ಟ್ ಹಸ್ಬೆಂಡ್ ಇದ್ದ. ಇದು ಅಕ್ಕ ಜೀಜುಗೆ ಫಸ್ಟ್ ಮದುವೆ ಆದ್ಮೇಲೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇ. ಟು ಮೈ ಸ್ವೀಟ್ ಹಸ್ಬೆಂಡ್, ಐ ಲವ್ ಯು ಪುನೀತ್. ಮಮ್ಮಿ ನೋಡಮ್ಮಿ ಅಕ್ಕ ಹೆಂಗೆಲ್ಲ ಮಾಡಿದಾಳೆ. ಇದು ನೋಡಿ ನಮ್ಮ ಅಕ್ಕ ಏನೇನಿದೆ ಅಟ್ಟವಳೆ. ಚಿಂಗಲಾಲು ಏನೇನೋ ತಗೋತಾಳೆ. ಇಂಥವೆಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್ ಅಕ್ಕನೇ ಮಾಡೋದು. ಅಕ್ಕ ಬಿಟ್ರೆ ನಂದು ಮಾಡೋದೆಲ್ಲ. ನಿಜವಾಗ್ಲೂ ನಂಗೆ ನೀನು ಅಕ್ಕನೇ. ಏನ್ ತಗೊಂಡವಳು ಇದಕ್ಕೆ ತಲೆಲ್ಲ ಬುಡೆ ಇಲ್ಲ. ಮಾಡು ಜಿಂಗಲ ಉಹು ಮಾಡು. ಮಾಡೇ ಜಿಂಗಲಲ್ಲ ಉಹು. ಈ ವಾಚು ನಡೀತಾನೆ ಇಲ್ಲ. ಚೆನ್ನಾಗಿಲ್ಲ. ತಗೊಳಮಿ ಹಾಕ್ಬಿಡು. ಈ ಬಾಕ್ಸ್ ಚೆನ್ನಾಗಿದೆ ಅಲ್ವಾ? ಬದ್ಮಕ ಇದೇನಿದು ಹಿಂಗಿದೆ? ಬೇಡ ಕಣಮಿ. ಯಾರು ಹಾಕೊಳಲ್ಲ, ಸುಮ್ಮನೆ ಹಾಕವ ನೀನು. ಇವಾಗ ಈ ಬ್ರ್ಯಾಂಡ್ ಇಲ್ವಾ ಇವಾಗ ಪ್ರಿಟಿ ಲಿಟಲ್ ಥಿಂಗ್ಸ್? ಯಾಕಿಲ್ಲ, ಯಾರು ಯೂಸ್ ಮಾಡ್ತಾರೆ ಇದನ್ನ? ಇದ್ರ ತುಂಬಾ ಫೇಮಸ್ ಬ್ರ್ಯಾಂಡ್ ಇದು. ಹೌದಾ? ನಮ್ಮ ಅಕ್ಕ ಕಳ್ಳಿ ಅವಳೇ ತರಿಸ್ಕೊಂಡು ಅವಾಗ ಹೇಳೋಳು ನಂಗೆ ಪ್ರಮೋಷನ್ ಬಂತು ಅಂತ. ನಾವು ಓ ಅಕ್ಕಂಗೆ ಪ್ರಮೋಷನ್ ಬಂತು ಅನ್ಕೊಂಡ್ವಿ. ಸುಳ್ಳಿ ಒಂದು ನಂಬರ್. ಇದು ನೋಡಿ, ಇದು ಮಾಲೆ ಜಿಂಗಲ್ ಎಲ್ಲ ಹುಹು. ಬರೀ ಹಿಂಗೆ ತಗೊಂಡೊಳಗಡೆ ಹಾಕೋದ್ಯಾ ನೀನು? ಅದನ್ನ ಹಾಕೊಳ್ಳೆ, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿತ್ತು ಒಂದ್ಸಲ ಹಾಕೊಂಡು ಯಾವ್ದೋ ಫಂಕ್ಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುಮೀರಮಿ ನೋಡಿ, ಇದು ಏನೇನೋ ತಗೊಂಡಿದ್ದಾಳೆ. ತೆಗಿ ಮಡಕ್ತಿಯಾ ಮಡಗು, ಬಿಸಾಕು, ಏನೊಂದು ಮಾಡು. ಇದೇನಿದು? ಇದು ಬೇಕಾ? ಇದು ಒಂದೇ ಇರೋದು. ಇದು ಬಳೆನೂ ಬೇಡ ಬಿಡು, ಇದು ಬಿಸಾಕಿ. ಇದು ಈ ತರ ಇಯರಿಂಗ್ ಯಾರೇ ಹಾಕೋತಾರೆ? ನೀನು ತಗೊಂಡಿರೋದು. ಬಂದ್ಬಿಡು. ಇದು ನೋಡು, ಬಾಯ್ಲಿ ನಿನ್ ಕಿವಿ ಆಪರೇಷನ್ ಮಾಡ್ತೀನಿ. ಏನದು? ಕಿವಿ ಗಲೀಜ್ ಹಿಂಗ್ ತೆಗಿಯೋದು. ಬಾ ನಿನ್ ಕಿವಿ ಗಲೀಜ್ ಇಟ್ಕೋ. ಆಯ್ತಾ? ನಂದು ಇವಾಗ ಲಡ್ಡು ಎದ್ದು ಬಿಡ್ತಾನೆ ಬೇಗ. ಈಗ ಮಡಿಕೆ ಇದು ಅವಳ ಆಸ್ತಿ. ಇದ್ರೊಳಗೆ ಇನ್ನೂ ಏನೇನೋ ಇದೆ ಕಣೆ, ಬ್ರಷ್ಗಳೆಲ್ಲ ಇದೆ. ತಡಿ, ನಾನು ಓಪನ್ ಮಾಡ್ತಾ ಇಲ್ವಾ. ಇದು ಬಂದ್ಬಿಟ್ಟು ಯಾವ್ದು ನೆನ್ಪೈತಾ? ಅವಾಗ ಟ್ರೆಸೆಮೆ ಶಾಂಪೂಗೆ ಫ್ರೀ ಬರೋದು ಈ ಸ್ಟ್ರೈಟ್ನರ್. ಸ್ಟ್ರೈಟರ್ ತಗೊಳ್ತಾ ಇರ್ಲಿಲ್ಲ, ಸೊ ನಾವು ಟ್ರೆಸೆಮೆ ಶಾಂಪೂ ತಗೊಂಡ್ಬಂದಿದ್ವಿ. ಅವಾಗ ನಮಗೆ ಮಮ್ಮಿ ಸ್ಟ್ರೈಟ್ನರ್ ಕೊಡ್ಸು ಅಂತ ಹೇಳಿ 2 ವರ್ಷ ಆಗಿತ್ತು ಫ್ರೆಂಡ್ಸ್. ಅಮ್ಮ ಕೊಡ್ಸಿರ್ಲಿಲ್ಲ. ಆಮೇಲೆ ಏನಾಗಿತ್ತು ಅಂತಂದ್ರೆ ಟ್ರೆಸೆಮೆ ಶಾಂಪೂ ತಗೊಂಡ್ರೆ ಈ ತರ ಸ್ಟ್ರೈಟ್ನರ್ ಫ್ರೀ ಅಂತ ಬಂದಿತ್ತು. ಅದಕ್ಕೆ ಟ್ರೆಸೆಮೆ ಶಾಂಪೂ ತಗೊಂಡ್ವಿ. ಯಾವ್ದು ತೊಳೆದ್ರೆ ಚೆನ್ನಾಗಿರುತ್ತೆ ಕಣೆ. ಒಂದು ಬಿಟ್ಟಿ ಇದು ಯಾವ್ದು ಇದೆ ಇಲ್ಲಿ ಪೂರ್ತಿ ಹಂಗೆ. ಏನೇ ಮದ್ವೆ ಆದಾಗ ಸ್ಟಾರ್ಟಿಂಗ್ ಬೇರೆ ಮನೇಲಿ ಇದ್ಲು. ಮೇಕಪ್ ಬಾಕ್ಸ್ಗಳು ಎಕ್ಸ್ಪೈರಿ ಡೇಟ್ ಆಗಿ ಮುಗ್ದೋಗ್ತಾವೆ. ಮೇಕಪ್ ಮಾಡ್ತೀನಿ. ಏ ಮಡಿಗೆ ಪಾಪ. ಏನ್ ಮಾಡ್ತೀವಿ ಹುಚ್ಚಿ? ನೋಡಿ ಏನಾದ್ರು ಟೈಮಿಂಗ್ಸ್ ಇದ್ರೆ ಮಡಗು. ಟೈಮಿಂಗ್ಸ್ ಏನಿಲ್ಲ ಅದಕ್ಕೆ. ಟೈಮಿಂಗ್ಸ್ ಮೇಡ್ ಇನ್ ಚೈನಾ. ಪಾಪ ಎಲ್ಲ ಹೊಸದಾಗಿದ್ದೀರಂತ, ಅವೆಲ್ಲ ಯೂಸೇ ಮಾಡಿಲ್ಲ ಇನ್ನು. ನೋಡು ಹಂಗಂತ ನಾವು ಯೂಸ್ ಮಾಡಕ್ ಆಗುತ್ತೇನೆ? ಎಲ್ಲ ಎಕ್ಸ್ಪೈರಿ ಡೇಟ್. ಇದು ನೋಡು, ತಡಿ ಎಕ್ಸ್ಪೈರಿ ಡೇಟ್ ಅದು ನೋಡ್ಬಿಡು. ಅಯ್ಯೋ 22ನೇ ಲಾಸ್ಟ್ ಕಣ ಇದಕ್ಕೆಲ್ಲ. ಹಾಕು ಕೆಳಗಡೆ ಎಲ್ಲಿಡ್ತಿದ್ಯಾ? ಕೆಳಗಡೆ ಒಂದ್ ಕವರ್ ಒಳಗೆ ಸುತ್ತ ಮಡಗ್ಬಿಡು ಹಂಗೇನೆ. ಆ ಬಾಕ್ಸ್ ಒಳಗಡೆ ಹಾಕಿ. ಏನಿದು? ಇದನ್ನು ಅವಳ್ದು ಸಕ್ಕತ್ತಾಗಿದೆ. ಎಕ್ಸ್ಪೈರಿ ಡೇಟ್ ಅಟ್ಲೀಸ್ಟ್ ನೋಡ್ತೀನಿ. ಯಾವಾಗ? 2021 ಲಾಸ್ಟ್. ಮೇಡ್ ಇನ್ ಚೈನಾ. ಎಲ್ಲ ಚೈನಾ ಪ್ರಾಡಕ್ಟ್ ತಗೊಂಡ್ಬಿಟ್ಟವಳೆ. ಇದೇನಿದು? ನಂದು ಹೊಸ ಡಬ್ಬ ಇದೀರ ಎಲ್ಲ. ಹೋಗಿ ಹೇರ್ ಪಿನ್ ಆದ್ರೂ ಮಡಗು. ಅದನ್ನ ಬಿಸಾಕಲ್ಲ. ಅದ್ ತಗೊಳ್ಳಿ, ಈ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಈ ಬಾಕ್ಸ್ ಚೆನ್ನಾಗಿದೆ ಮಡಿಗೆ. ಸುಮ್ನೆ ಕಸ ಎಲ್ಲ ಬೇಡ ಲಚ್ಚು. ಮನೆಯಲ್ಲಿ ಜಾಸ್ತಿ ಕಸ ಇಟ್ಕೋಬಾರ್ದು. ಅದ್ ಒಳ್ಳೆ ನಂದು ಸ್ಟೋರ್ ಮಾಡಿ ಮಡಗ್ರೆ ಆಗುತ್ತೆ. ಇದೆಲ್ಲ ಜಾಸ್ತಿ ಕಸ ಇಟ್ಕೊಂಡ್ರೆ ಮನೆಗೂ ಒಳ್ಳೇದಲ್ವಂತ.
ನೀನ್ ಕ್ಲೀನ್ ಎಂತ ಮಾಡ್ತಾ ಇರೋದು ಫ್ರೆಂಡ್ಸ್ ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಅರ್ಚನಾ ಅಂತ. ಸೊ ಅವಳಿಗೆ ಯಾಕೆ ಇದು ಅರ್ಚನಾಗಿದ್ದು ಫೋಟೋ ಫ್ರೆಂಡ್ಸ್ ನನಗೆ ನನ್ನ ಫ್ರೆಂಡ್ ನನ್ನ ಕ್ಲೋಸ್ ಫ್ರೆಂಡ್ ಅರ್ಚನಾ ಕೊಟ್ಟಿದ್ದು. ಅವಳಿಗೆ ಒಂದು ಫೋಟೋ ಕಳಿಸ್ತೀನಿ ಇದ್ರದ್ದು. ನಾನು B.Com ಇದ್ದಾಗ ಇದೊಂದು ಇಟ್ಕೋತೀನಿ, ಚೆನ್ನಾಗಿದೆ ಇದು. ಇದು ಅಕ್ಕನ ಮದ್ವೆಗೆ ನಾನು ಹಾಕೊಂಡಿರೋ ಬ್ಯಾಂಗಲ್, ಇದು ರಿಸೆಪ್ಷನ್ಗೆ. ಇದಾ ಇವೆಲ್ಲ ಇದೆಲ್ಲ ಸುಮ್ಮನೆ ವೇಸ್ಟ್ ಕಣೆ. ಈ ಚೆನ್ನಾಗಿದೆ ಕಣೆ ಇದು. ಇದಿಟ್ಕೋ, ಇದು ಚೆನ್ನಾಗಿದೆ. ಯಾವ್ದು ನಂಗೆ ಫ್ರೆಂಡ್ ಕೊಟ್ಟಿದ್ದು, ಅರ್ಚನಾ ಕೊಟ್ಟಿದ್ದು. ಏಯ್ ಮಡಗಿ ಅದ್ ನಾನು ಸುಮ್ಮನೆ ಬಲೆ ಇದೆಯಾ. ಇದಕ್ಕೆ ಬರೀ ಒಂದೊಂದೇ ಇದೆ. ಇದು 3 ಇಟ್ಕೋ. ಅದೊಳಗೆ ಮಡಗೆ ನಂದು ತಡಿ, ಇದೆಲ್ಲ ಹಾಕ್ತೀನಿ ಕೆಳಗಡೆ. ಇದು ತಗೊಳ್ಳಿ, ಇಷ್ಟೊಂಥರ ಇಯರಿಂಗ್ಸ್ ಇದೆ ಇದ್ರ. ಯಾಕೆ ಎಸಿತೀಯ? ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ. ತಡಿ, ಚೆನ್ನಾಗಿರೋದು ಮತ್ತೆ ಇಟ್ಕೊಳ್ಳೋಣ. ಯಾವುದಕ್ಕೆ ಕಿವಿದಿಲ್ಲ. ಅವಾಗೆಲ್ಲ ನಾವು ಈ ಥರ ಜಾಸ್ತಿ ಹಾಕೋತಾ ಇದ್ವಿ. ಸೆಟ್ಟಿ ಅಲ್ವ? ಇಲ್ಲ ಐತೆ ತೋರಿಸು ಇಯರಿಂಗು. ನೋಡ್ತಾ ನಿಂಗೆ ಏನಾದ್ರು ಅರ್ಥ ಆಯ್ತಾ ಒಮ್ಮೆ? ಇದಕ್ಕೆ ಇದೇ ಇಲ್ಲ. ಬೇಡ ಬಿಡು, ಅರ್ಥ ಆಗೋದು. ಇದು ನೋಡು, ಜಮಾನ್ ಕಾಲದ ಇದು ಹೆಂಗ ಆಗೋಗೈತಂದ್ರೆ. ಏನಿಲ್ಲ ಅದೇಂತಕ್ಕಿನ್ನ ನಮ್ಮ ಅಕ್ಕನ ಕಿವಿಗಳು ನೋಡಯ್ಯಪ್ಪ. ನನ್ನ ಫ್ರೆಂಡ್ ಕೊಟ್ಟಿದ್ ಕಣೆ, ನಿಜ ಇದ್ದಾಗ ಅರ್ಚನಾ ಕೊಟ್ಟಿದ್ದು. ಇದು ಚೆನ್ನಾಗಿದೆ, ಜಾತ್ರೆಯಲ್ಲಿ ತಗೊಂಡಿದ್ದು ನಾನು. ಈಗ ಹೊಟ್ಟೋಗ್ಬಿಟ್ಟು ಈ ಕಿವಿದ್ ನೋಡ್ರಪ್ಪ, ಕಮಲಾಸನ. ನಂದು ಎಲ್ಲಾನು ಎಸಿತೋಳ. ಈ ವಾಚ್ ನಮ್ಮ ಅಕ್ಕ 150 ರೂಪೀಸ್ ಕೊಟ್ಟು ಮೆಜೆಸ್ಟಿಕ್ ಏನೇ ತಗೊಂಡಿರೋ ವಾಚ್ ಅನ್ಸುತ್ತೆ ಅದು. ಚಿ, ಏನೇನೋ ತಗೊಂಡು ದುಡ್ಡು ವೇಸ್ಟ್ ಮಾಡಿ. ನೋಡಿ ಇದು ಕಿವಿದ್ ಹೆಂಗೈತೆ, ಒಳ್ಳೆ ಅದು ಏನಂತಾರೆ, ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ನೀನ್ ಯಾಕೊಂಡ್ರೆ ಇಟ್ಕೋ. ಹಾಕೋತೀನಿ ಮಡಗು ನಾನು. ಹಿಂಗೆ ಯಾಕೆ ಅವೆಲ್ಲ ನಾನು ಹಾಕೋತೀನಿ. ಏನು ಬೇಡ ಇದ್ರಲ್ಲಿ ಎಸಿ ಸುಮ್ಮನೆ. ಇದು ಒಳಗೆ ಒಂದು ಚೆನ್ನಾಗಿದೆ. ಇದ್ಯಾಕೆ ಎಸಿದ್ಯಾ? ಈ ಸೆಟ್ ಇದೆ ಇಲ್ಲಿ. ಹ್ಞೂ, ಇದ್ರೆ ಕೊಡು. ಇದು ಆ ಲಚ್ಚು ಸುಮ್ಮನೆ ಕುತ್ಕೋ. ಕಾಲಾಂತರವಾಗಿ ಮೇಲ್ಗಡೆ ಇತ್ತು, ಅವಾಗ ಯಾರು ತಗೊಂಡು ಹಾಕೊಂಡಿಲ್ಲ. ಇವತ್ತು ಬಂದ್ಬಿಟ್ಟವಳೆ. ಇದು ಮಡಗು, ಇದು ಚೆನ್ನಾಗಿದೆ. ಅದಕ್ಕಿಲ್ಲ, ಸೆಟ್ ಕೊಂಡಿಡು. ಅದು ಒಂದೇ ಇರೋದು. ಇಲ್ಲಿದೆ ಬ್ಲ್ಯಾಕ್ ಎಲ್ಲ ಇದೆ ಕಣೆ. ಏಕಿರೇ ನೀನು ಸುಮ್ಮನೆ ಕುತ್ಕೊಳ್ಳಿ, ಹೇಳ್ತೀನಿ ನಿಮ್ಗೆ ಏನು ಗೊತ್ತು ಅಂತ. ಇತ್ತಗೋ, ಅದು ಒಳಗಡೆ ಐತೆ. ಇದು ಸೆಟ್ಟು ಇಟ್ಕೋ. ಇದು ಸಾವು ಕಂಡ್ಬಿಡು. ಅದೇ ಒಂದು ಕವರ್ ಒಳಗೆ ಹಾಕ್ಬಿಟ್ಟು ನಂದು ಕವರ್ ಹಾಕ್ತೀನಿ ಕಣ. ತಗೋ. ಏನೋದು ಇದು ಚುಚ್ಕಿ. ಚೆನ್ನಾಗಿದ್ಯಲ್ಲ, ಇದ್ಯಾಕೆ ಎಸಿತಿದ್ಯಾ? ಯಾವುದು ಇದು? ಇಷ್ಟು ಎತ್ತು ಮಾಡಿದ್ದೀನಿ, ಹಾಕೋಬಹುದು. ಚೆನ್ನಾಗಿದೆ ಇದು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಆದ್ಮೇಲೆ ಇವತ್ತು ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಲಾಸ್ಟ್ ವ್ಲಾಗ್ ಫುಲ್ ಕ್ಲೀನಿಂಗ್ ವ್ಲಾಗ್ ಎಲ್ಲ ತೋರಿಸ್ತಾ ಇದ್ದೆ, ಮತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬರೀ ಕ್ಲೀನಿಂಗ್ ಇರ್ತಾ ಇದೆ. ಸೊ ಕಿಚನ್ ಒಂದು ಅರ್ಧ ಆಗಿದೆ, ಅಕ್ಕ ರೂಮ್ ಆಲ್ಮೋಸ್ಟ್ ಆಗಿದೆ, ಮಮ್ಮಿ ರೂಮು ಹಾಗೂ ನನ್ನ ರೂಮು ಮತ್ತೆ ಹಾಲ್ ಬಾಕಿ ಇದೆ. ಸೊ ಇವಾಗ ನೋಡ್ಬೋದು ಫುಲ್ ಮೇಲ್ಗಡೆ, ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಫುಲ್ ಮೇಲ್ಗಡೆಯಿಂದ ಸಾಮಾನು ತಂದಿದ್ವಿ. ಅದು ನೋಡಕ್ಕೆ ಅಷ್ಟು ಚಿಕ್ಕದಿದೆ ಫ್ರೆಂಡ್ಸ್, ಬಟ್ ಅದು ಒಳಗಡೆ ಅಲ್ಲ, ನಿಜವಾಗ್ಲೂ ಒಂದು ದೇಶನೇ ಅದ್ರೊಳಗಿದೆ. ಅಷ್ಟು ಸಾಮಾನು 2009 ನಾನು ಬರಬೇಕು. 22 ಸಂಡೇ ನವೆಂಬರ್ 2009 ಅವರ ಹೋಟೆಲ್ ವಾಸ್ ರಿಓಪನ್ ಅಂತ ಬಂದಿದ್ದೆ. ಇದನ್ನ ಹುಡ್ತಾ ಇದೆ ನಾನು ಎಲ್ಲಿ ಬರ್ತಿದ್ದೀನಿ ಅಂತ. ಹಿಂಗೆ ಬರ್ತಿದ್ದೆ ನೆನಪಿದ್ಯಾ? ನನ್ನ ಬಗ್ಗೆ ಚೆನ್ನಾಗಿ ನೆನಪಿದ್ದೆ. ನೀವು ಈ ಕೆಲಸ ಅವಾಗಿಂದ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಈ ಒಂದು ಕ್ಯಾಲೆಂಡರ್ ಇವತ್ತು ಡೈರಿ ಎಷ್ಟು ವರ್ಷ ಆಗಿರ್ಬೋದೆ? ಅಯ್ಯೋ, ನಾವು ರಾಹುಲ್ ನಗರಲ್ಲಿ ಅಂದ್ರೆ ಬಾಂಬೆ ರಾಹುಲ್ ನಗರ ಅಂತ ಇತ್ತು, ಅಲ್ಲಿಂದನೂ ನಮ್ಮ ಹತ್ರ ಇದೆ. ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ಒಂದು 20 ವರ್ಷ ಆಯ್ತಾ? 28 ವರ್ಷ ರಾಹುಲ್ ನಗರಲ್ಲಿ ನಾನು ತುಂಬಾ ನರ್ಸರಿ ಅಂದ್ರೆ ಆಲ್ಮೋಸ್ಟ್ 25 ವರ್ಷ, ಲೈಕ್ 25 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸೊ ಅವಾಗಿಂದ ನಮ್ಮ ಹತ್ರ ಒಂದು ಡೈರಿ ಇದೆ ಫ್ರೆಂಡ್ಸ್. ಒಂಥರ ಫುಲ್ ಒಂಥರ ಗಲೀಜ್ ಎಣ್ಣೆ ಜುಟ್ ಟೈಪ್ ಎಲ್ಲ ಆಗಿದೆ. ಅಂಡ್ ಈ ಡೈರಿ ನಮಗೆ ಏನಕ್ಕೆ ಇಷ್ಟ ಅಂದ್ರೆ ಇದರಲ್ಲಿ ಕ್ಯಾಲ್ಕುಲೇಟರ್ ಇದೆ, ಅದಕ್ಕೆ ಅಟ್ಯಾಚ್. ಸೊ ಅದಕ್ಕೆ ಜಾಸ್ತಿ ಇಷ್ಟ ಆಗೋದು ಚಿಕ್ಕವರಿದ್ದಾಗ. ಅಂಡ್ ನಂದು ಇದರಲ್ಲಿ ಏನೋ ಬರ್ದಾಳಂತೆ,
ಅಂತ ಬರ್ತಾ ಇದೀನಿ. ನನ್ನ ಹೆಸರು LAKSHMI, ಅವಾಗ LAXMI ಅಂತ ಬರುವೆ ನಾನು. ಫೋನ್ ನಂಬರ್ ಇರೇ ಒಂದು ನಿಮಿಷ ನೋಡ್ತಾ ಇದ್ದೀನಿ ನಾನು. ಸಿಗಲ್ಲ. ಇಲ್ಲಿ 22 ಅದು 2 ಸಲ ಬರ್ತಿದೆ. ಸಂಡೇ November 2009 ಹೋಟೆಲ್ ವಾಸ್ ಓಪನ್. ನೋಡಿ ಫ್ರೆಂಡ್ಸ್, ಏನು 1918 ಎಸ್ಸಿಟ್ ಓಪನ್ ಮಾಡಿದ್ದು ಡೇಟ್ 22nd ಸಂಡೇನೆ ಬಂದಿದೆ. ಒಂದು ಷಷ್ಠಿ ಇತ್ತು. ಒಳ್ಳೆ ದಿವಸ ಅವತ್ತು ನಮ್ಗೆ ಗೊತ್ತೇ ಇಲ್ಲ, ನಾವು ಸುಮ್ಮನೆ ಮಾಡಿದ್ದು. ಆಮೇಲೆ ಗೊತ್ತಾಯ್ತು ಷಷ್ಠಿ ದಿವಸ ಒಳ್ಳೆ ದಿವಸ ಪೂಜೆ ಮಾಡಿದ್ದೀರ ಅಂತ. ಅಲ್ಲಿ ಹಳೆ ಮನೆ ಹತ್ರ ಅದೇ ಲಕ್ಷ್ಮೀ ಹೌದಾ? ಸೊ ನಂದು ಒಂದ್ಸತಿ ಬ್ಲೂ ಪೆನ್ ಬರ್ದವಳೆ, ಒಂದ್ಸತಿ ಬ್ಲ್ಯಾಕ್ ಪೆನ್ ಬರ್ದವಳೆ. ಅದನ್ನೇ ಹೇಳ್ತೀನಿ, ಇಂಥ ಕೆಲಸ ಅವಾಗೇ ಮಾಡ್ತಾ ಇದ್ದೆ ಅಂತ. ಇದು ನಮ್ಮ ಲ್ಯಾಪ್ಟಾಪ್ ಮುಗಿದೋಯ್ತು. ಅದನ್ನ ಲ್ಯಾಪ್ಟಾಪ್ ಬುಕ್ ಮಾತ್ರ ಚೆನ್ನಾಗಿ ನೋಡಿ. ಇದು ನನ್ನ ಫ್ರೆಂಡ್ಸ್ ಫೋನ್ ನಂಬರು. ಸೊ ನನಗೆ ಗೊತ್ತಿಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ನನಗೆ ವ್ಲಾಗ್ ನೋಡ್ತಾರೆ ಹೇಗೆ ಅಂತ. ಬಟ್ ಸ್ಟಿಲ್ ನೋಡಿದ್ರೆ ಒಂದು ಹಾಯ್ ಅಂತ ಹೇಳಿ. ಕರೆಂಟ್ಲಿ ನಾನು ಯಾರ ಹತ್ರನೂ ಅಷ್ಟು ಟಚ್ಚಲ್ಲಿಲ್ಲ. ಬಟ್ ಇಫ್ ಇನ್ ಕೇಸ್ ಬೈ ಚಾನ್ಸ್ ಆಗೂ ನಾನು ವ್ಲಾಗ್ ನೋಡ್ತಾ ಇದ್ದೆ, ನನಗೆ ಕಾಮೆಂಟ್ ಹಾಕಿ ಸರಿನಾ? ಸೊ ಅವ್ರ ಹೆಸರಲ್ಲಿ ಬರ್ದಿದ್ದೀನಿ, ನಾನು ಓದ್ತೀನಿ ಒಂದೊಂದಾಗಿ. ಪ್ರಿಯಾಂಕಾ, ಶಿಫಾ, ಲಾವಣ್ಯ MS, ಪದ್ಮಶ್ರೀ, ಮಾನಸ, ನವ್ಯ, ಲಾವಣ್ಯ DS, ಅರ್ಪಿತಾ. ಇದೆಲ್ಲ ಅಂತ ಗರ್ಭ ಆಡ್ತಾ ಇದ್ದೀವಿ ಅವರು. ಟಿಂಕುಲ್ ಭಯ್ಯದ ನಂಬರ್ ಇದೆ ಕಡೆ ಇದ್ರಲ್ಲಿ. ಟಿಂಕುಲ್ ಅಂತ ಇದೆ. ನಮ್ಗೆ ಬಾಂಬೆಲ್ ಇದ್ದಾಗ ಟಿಂಕುಲ್ ಭಯ್ಯ ಅಂತ ಒಬ್ರು ಇದ್ರು. ಸೊ ಅವ್ರು ನಮ್ಗೆ ಕ್ಲಾಸಸ್ ತಗೋತಾ ಇದ್ರು. ಸೊ ಅವ್ರ ಫೋನ್ ನಂಬರ್ ಕೂಡ ಇದ್ರಲ್ಲಿದೆ. ಅವ್ರ ಹೆಸರು ಚೆನ್ನಾಗಿದೆ, ಟಿಂಕುಲ್ ಭಯ್ಯ. ನಾವು ಅವ್ರ ಹತ್ರನೇ ಓಡಿಸ್ಕೋತಾ ಇದ್ವಿ, ಬೈತಾ ಇರ್ಲಿಲ್ಲ. ನನ್ನ ಹ್ಯಾಂಡಿ ನೋಡಿ ಅವಾಗ ಹೆಂಗಿತ್ತು, ರೆಡ್ ಪೆನ್. ಏನೇ ಇದನ್ನು ನೋಡಿ ನೋಡ್ಬಿಟ್ಟು ಕೊಡು ವಾಪಸ್. ಈ ಡೈರಿ ಮಾಡಿದ್ರೆ ಅದು ಎಸಿ ಬೇಡ, ಆಬ್ವಿಯಸ್ಲಿ ಎಸಿ ಅಲ್ಲ. ಅದನ್ನ ನಾನು ಹೋಗ್ತಿದ್ದೆ. ಆ ಡೇಟ್ ಯಾವ ಡೇಟ್ ನನಗೆ 22nd 23rd ತುಂಬಾ ಕನ್ಫ್ಯೂಷನ್. ಅಕ್ಕ ಏನು ಮಾಡೋದು, ಆಂಖों में बातों में थोड़ी चुराया जिया. ಇನ್ನೊಂದು कल करे सो आज करे, आज करे सो अब, पल में पल्ले होगी बहादुरी का कल. ಏನೋ ಬರ್ದೋಳೆ. ಅಯ್ಯೋ ರಾಮ. ಬೇಗ ಕೊಡಿ, ನನ್ನ ಹೆಸರು ಕೊಡಿ. ಎಲ್ಲ ನೆನಪು ಕೊಡು. ಕತ್ತಿದ್ದೀರಿ ಅದೆಲ್ಲ ದೇವ್ರದ್ದು. ಇದೆಲ್ಲ ಮಾಡ್ತಿದ್ದು ಅಕ್ಕಂಗೆ ಇನ್ವಿಟೇಷನ್ ಕಾರ್ಡ್ ಅದಿಲ್ಲ ಕೊಡೋರಿಗೆ. 3 ಜನ ಬಂದಿರೋ ಫ್ರೆಂಡ್ಸ್. ಇದು ಬಂದು ನಮ್ಮ ಅಕ್ಕ ಮದುವೆ ಕಾರ್ಡು, ಇನ್ವಿಟೇಷನ್ ಕಾರ್ಡು. ಇವ್ರದ್ದು ಮತ್ತೆ ಅಕ್ಕದು ತುಂಬಾ ಸೆಮಿನಾರ್ ಇದೆ ಕಾರ್ಡು. ಎಲ್ಲ ಬೇಸಿಕ್ ಎಲ್ಲರೂ ಇದೇ ತರ ಮಾಡ್ಸೋದು. ಬೇಸಿಕ್ ₹11 ಒಂದು ಕಾರ್ಡು. ಬಾಯ್ ಬೇಗ ಕೊಡೆ. ಅದು ದೇವ್ರ ಸಾಮಾನು ಹಂಗೆ ಬಿಸಾಕ್ಬೇಡ. ಯಾವುದು ಹಂಗೆ ಹಾಕ್ಬೇಡ. ಯಾವುದು ದೇವ್ರ ಅದೆಲ್ಲ ದೇವ್ರ ಸಾಮಾನು. ಅದನ್ನ ದೇವ್ರ बाद में आप बाइबल ಇದು ನಮ್ಮಲ್ಲಿ ಬೈಬಲ್ ಸಂಬಂಧಿತ ಎಲ್ಲ ಧೂಳು ಹೊಡೆದ್ಬಿಟ್ಟು ಧೂಳಲ್ಲಿ ಹೊಡೆದು ಹಂಗೆ ಮಾಡುವಲ್ಲಿ ಜಸ್ಟ್ ಇವಾಗ ತಾನೇ ನೀನು ಕಸ ಗುಡಿಸಿದ್ರೆ ವಾಪಸ್ ಧೂಳ. ಆ್ಯಂಡ್ ಫ್ರೆಂಡ್ಸ್, ತುಂಬ ಜನ ಕಾಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಅಕ್ಕಾಗೂ ಹಾಗೂ ನನಗೂ. ಸೊ ತುಂಬ ಟೈಮಿಂದ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ. ಸೊ ಏನಾಗೋದು ಅಂದರೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ನಮ್ಮ ಮಕ್ಕಳೆಲ್ಲ ಫುಲ್ ಅಂದ್ಕೊಂಡು ಬರ್ತಾಯಿದ್ರು. ಅದೊಂದು ರೀಸನ್ ಇತ್ತು. ಆಮೇಲೆ ಸೆಕೆಂಡ್ ರೀಸನು ಫುಲ್ ಮನೆಯಲ್ಲ ಒಂಥರ ಗಲೀಜ್ ಅಂತ ಅಂದರೆ ಪೇಂಟಿಂಗ್ ಎಲ್ಲ ಒಂಥರ ಆಗಿತ್ತು. ಸೊ ಅದಕ್ಕೆ ಹೋಮ್ ಟೂರ್ ಎಲ್ಲ ಮಾಡಿರಲಿಲ್ಲ. ನೀಟಾಗಿ ಫುಲ್ ಆರ್ಗನೈಸ್ ಮಾಡಿ ಪೇಂಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಮ್ ಟೂರ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯ್ತಾ ಇದ್ವಿ. ಆ್ಯಂಡ್ ಮೋರೋವರ್ ನೀವು ಆಲ್ರೆಡಿ ಮನೆಯೆಲ್ಲ ನೋಡೇ ಇದ್ದೀರಾ. ಸೊ ಯಾವುದು ಏರಿಯಾ
ಆ ಥರ ತೋರಿಸಿಲ್ಲ ಅನ್ನೋದು ಏನೂ ಇಲ್ಲ, ಎಲ್ಲ ಫುಲ್ ಮನೆ ತೋರಿಸಿದ್ದೀವಿ. ಬಟ್ ಪರ್ಟಿಕ್ಯುಲರ್ ಹೋಮ್ ಟೂರ್ ಥರ ಮಾಡಿ ತೋರಿಸಿಲ್ಲ ಅಷ್ಟೇ. ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಮ್ಮ ಮನೆ ಯಾವ ಥರ ಇದೆ, ಯಾವ ಸಾಮಾನು ಎಲ್ಲಿದೆ, ಯಾವ ಕಡೆ ಏನಿಟ್ಟಿದ್ದೀವಿ ಅಂತ. ಬಟ್ ಅಫಿಷಿಯಲ್ ಆಗಿ ಹೋಮ್ ಟೂರ್ ಅನ್ನೋದು ಬ್ಲಾಗ್ ಮಾಡಿರಲಿಲ್ಲ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಖಂಡಿತವಾಗ್ಲೂ ಅಕ್ಕ ಹೋಮ್ ಟೂರ್ ಬ್ಲಾಗ್ನ ಹಾಕ್ತಾಳೆ. ಸೊ ಎಸ್, ಇದೊಂದು ಅಪ್ಡೇಟ್ ಹೇಳಬೇಕಿತ್ತು. ಬಿಕಾಸ್ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಸೊ ನಮಗೂ ಬೇಜಾರಾಗೋದು, ಮಾಡೋಣ ಅನ್ಕೋತಾನೆ ಇದ್ವಿ, ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಸತಿ ಖಂಡಿತವಾಗ್ಲೂ ಮಾಡ್ತೀವಿ ಫ್ರೆಂಡ್ಸ್. ಜೀಜು ಅಲ್ಲ ಅಕ್ಕಗೆ ಈ ತರ ಚಾಕ್ಲೇಟ್ಸ್ ಅವಾಗೆಲ್ಲ ಇನ್ನೂ ಮದ್ವೆ ಆಗಿರ್ಲಿಲ್ಲ, ಲೈಕ್ ಅದೇ ಮದ್ವೆ ಎಲ್ಲ ಫಿಕ್ಸ್ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಜೀಜು ಅಕ್ಕಗೆ ತುಂಬಾ ಚಾಕ್ಲೇಟ್ಸ್ ತಂದ್ಕೊಡೋರು. ಸೊ ಅದರಲ್ಲಿ ಈ ಒಂದು ಬಾಕ್ಸ್ ನೋಡಕ್ ತುಂಬಾ ಚಂದ ಇದೆ ಅಂತ ಮಡಗಿರೋದು ನೋಡಿ. ಈ ತರ ಎಲ್ಲ ಸ್ವಲ್ಪ ಕಿತ್ತೋಗಿದೆ, ಹರಿದೋಗಿದೆ, ಬಟ್ ಸ್ಟಿಲ್ ಮಡಗಿರ್ತೀನಿ ಅದು ಪಪ್ಪ. ಅವಳ ನೆನಪನ್ನ ಏನಕ್ಕೆ ನಾನು ಡಿಸ್ಕಾರ್ಡ್ ಮಾಡ್ತೀನಿ. ಇವಾಗ ಇಲ್ಲಿ ಬಂದೋಳೆ ಮಾಡೋಕ್ಕೆ, ತಗೊಂಡು ಹೀಗೆ ಮಾಡಬೇಕು. ಹಿಂಗೆ ತಗೊಂಡು ಹೀಗೆ ಮಾಡಬೇಕು, ಅಚ್ಚು ಮುಖ ಫುಲ್ ಬೈಟ್ ಆಗಿಬಿಡುತ್ತೆ. ಸುಮ್ಮನೆ ನಮಗೆ ಜಾಸ್ತಿ ಸೌಂಡ್ ಮೇಲೆ ಕಂಪ್ಲೇಂಟ್ ಮಾಡೋರು. ಇಲ್ಲೆಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಬಟ್ಟೆಗಳು ನೋಡಿ ಹೆಂಗಾಗೈತೆ. ಪೇಂಟಿಂಗ್ ಅಮ್ಮ, ಪೇಂಟರಮ್ಮ, ಪೇಂಟರಮ್ಮ. ಲಚ್ಚು ನೋಡಿ, ಲಚ್ಚು ಡಾನ್ಸ್ ಸ್ಟೆಪ್ ನೋಡಿ ಅಲ್ಲಿ. ಮಮ್ಮಿ ಅಲ್ಲಿ ನೋಡಮ್ಮ ಹಿಂದೆ ತಿರುಗಿ. ನೋಡಿ ಮಾಡು, ಮದ್ದಿಲ್ ಮಾಡು. ಹಾಂ ಮಾಡು. ನೋಡಿ ಎಷ್ಟು ಹೋಯ್ತು. ಇದು ನನ್ನ ಇದ್ರಲ್ಲಿ ಇದ್ದೇ ಇಲ್ಲ ನೋಡು, ನಂದು ಹೆಂಗಾಗೋಗೈತೆ. ಮತ್ತೆ ಸುಮ್ಮನೆ ನೀನು ಕೈ ನೋವು ಬರ್ಸ್ಕೊತಾ ಇದೆಯಾ? ಅದಿಲ್ಲ ಅಂದರೆ 3 ಕಡೆ ಯೂಸ್ ಆಗ್ಬಿಟ್ಟೈತಿ ಇದು. ಮಮ್ಮಿ ಸಾಕು, ಸುಮ್ಮನೆ ಇರು, ಕೈ ನೋವಿಸ್ಕೋತೀಯ ನೋಡಿ. ನಮ್ಮ ಪದ್ಮಕ್ಕನೂ ಮಾಡ್ತಾ ಇದ್ದಾರೆ. ಮಮ್ಮಿ ಬಿಡೋಮಿ, ನಾನು ಮಾಡ್ತೀನಿ. ನಾವೊಂದು ಪೇಂಟಿಂಗ್ ಇದ್ದು ಓಪನ್ ಮಾಡಬೇಕು, ಪದ್ಮಕ್ಕ ಮತ್ತು ಅವರ ಮಕ್ಕಳು. ನಿಂಗೆ ಗೊತ್ತಾ ಪೇಂಟಿಂಗ್ ಇದು ವ್ಯಾಪಾರ ಇರುತ್ತೆ, ಬಿಸ್ನೆಸ್ಸು ಅಷ್ಟು ಪ್ರಾಫಿಟ್ ಆಗಿರುತ್ತೆ, ಅದು ಗೊತ್ತಾ ನಿಮಗೆ? ಏಕೆ ಅದನ್ನು ಹೇಳ್ತಾ ಇದ್ರು, ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅದರಲ್ಲಿ. ಮತ್ತೆ ನಾವು ಇಬ್ರು ಪೇಂಟಿಂಗ್ ಸೇರ್ಕೊಳ್ಳೋಣ ಬಾರೇ. ಲಚ್ಚೂಸ್ ಪ್ರಪಂಚ ಪೇಂಟಿಂಗ್. ಆಕ್ಚುಲಿ ಇದು ಪೆನ್ ಮಾರ್ಕೆ ಸ್ವಲ್ಪ ಇದು ಬೇರೆ ಮಾರ್ಕ್ ಎಲ್ಲಾನು ಹೋಗ್ತೈತೆ. ಈ ಪೆನ್ ಮಾರ್ಕ್ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಸಖತ್ ಸಾಫ್ಟ್ ಇದೆ. ಆಕ್ಚುಲಿ ಇಲ್ಲಿಗೆ ಈ ಗೋಡೆ ಇಲ್ಲಿ ಮುಟ್ಟು ನೀನಿನ್ನ ಸಖತ್ ಸಾಫ್ಟ್ ಇದೆ. ಹೆಂಗೆ ನಿದ್ದೆ ಬರ್ತೈತೆ ಮುಟ್ಟಿದ್ರೆ. ಪದ್ಮಕ್ಕ ಮತ್ತು ಅವರ ಮಕ್ಕಳು. ನೀನೇನು ಆರಾಮಾಗಿ ಚೇರಲ್ಲಿ ಕುತ್ಕೊಂಡು ಮಾಡ್ತಾ ಇದೀಯಾ? ನೋಡಿ ಫ್ರೆಂಡ್ಸ್, ಲಕ್ಷಿತ್ ಹೆಂಗ್ ಮಾಡಿದಾನೆ ಇಲ್ಲಿ ನೋಡಿ. ಇನ್ನ ಡಬಲ್ ಇತ್ತು, ಕಲರ್ ಎಲ್ಲ ಇತ್ತು. ಇದು ಕೈಲ ನೋವು ಸರಿ ಬಿಡು, ನಿನ್ ಬಾಯ್ ಕಡೆ ನಾನು ಮಾಡ್ತೀನಿ. ನಿಂತ್ಕೊಂಡು ಮಾಡಿಲ್ಲಿ ಇಷ್ಟನ್ನ ಇರೋದು ಅಷ್ಟೇ ಮಾಡು ಫಸ್ಟು. ನಂದು ಈ ಗೋಡೆ ಏಕಾಗಿದೆ ಕಣೆ. ಯವ್ವೇ ನೋಡು, ಇಲ್ಲೆಲ್ಲ ಇದೆ. ನಾನು ಮಾಡ್ತೀನಿ, ಸುಮ್ನಿರಮ್ಮಿ. ನೀನು ಅವ್ನು ಮಲಗಿಸು, ನಾನು ಮಾಡ್ತೀನಿ. ಸುಮ್ಮನೆ ಸರಿಗಿರಿ, ನಿನ್ ಕಿಚನ್ ನೋಡು. ನೀನು ಕೆಲಸ ಮಾಡಿ ಲಡ್ಡುಗೆ ಸರಿ ಮಾಡು, ನಾನು ಇವೆಲ್ಲ ಮಾಡ್ತೀನಿ. ಆ ಗೋಡೆದ್ ಮಾಡಿದ್ದೀನಿ, ಈ ಗೋಡೆದ್ ಮಾಡ್ತೀನಿ. ಲೆಕ್ಚರಿಂಗ್ ಎಲ್ಲೇ ಡಾರ್ಕ್ ಸ್ಪಾಟ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಮಾಡ್ಬೇಕಿದ್ನ. ಅದೇ ಕಣೆ ಸದ್ಯಕ್ಕೆ ಆ ಗೋಡೆ ಮಾಡಿದ್ದೀನಿ. ಇವಾಗ ಇದು ಮಾಡ್ಲಾ ಅಥವಾ ಬೇರೆ ಕಡೆ ಮಾಡು? ಎಲ್ಲೋಗ್ತೆ ಬೇರೆ ಕಡೆ, ಇದೊಂದೇ ಇರೋದು ಮಾಡೋಕ್ಕೂ. ಆ ಗೋಡೆ ಇನ್ನೊಂದು ಗೋಡೆ ಇದೆಯಲ್ಲ, ಅದೇ ಜಾಸ್ತಿ ನಮಗೆ. ಅಲ್ಲಿ ಎಲ್ಲಿದೆ ಅಲ್ಲಿ ಮತ್ತೆ ಇಲ್ಲ. ಲಕ್ಷಿತ್ ಫೋಟೋ ಹತ್ರ ಇದೆ. ಮಮ್ಮಿ ಸರಿ ಮಾಡಮ್ಮಿ, ನಾನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ಪೇಂಟರ್ ಕಾಂಟ್ರಾಕ್ಟ್ ಕೊಡ್ಬೋದು. ನಂದುಗೆ ಪೇಂಟರ್ ಕಾಂಟ್ರಾಕ್ಟ್ ಕೊಡ್ಬೋದು. ಇನ್ನೇನು ಕೊಡ್ಬೋದೆ? ಕಸ ಗುಡ್ಸೋದು, ಮನೆ ಒರೆಸೋದು. ಕಸ ಗುಡ್ಸೋದು ಮನೆ ಒರೆಸೋದು ನಾನು ಮಾಡ್ತೀನಿ. ನಂಗೆ ಅದಿಷ್ಟ. ಏನು ಮಾಡಲ್ಲ. ಹಾಂ ನೀನೇ ಮಾಡ್ತೀವಿ ಬಿಡಪ್ಪ. ನೀನು ಆಫೀಸ್ ಹೋದ್ಮೇಲೆ ನೀನೇ ಮಾಡೋದು ಕಣ್. ಇದು ಮಾರ್ಕ್ ಇದೆಯಲ್ಲ, ಈ ಥರ ಒಂದು ಶೀಟ್ ತಗೊಂಡು ಇರು, ನಾನು ತೋರಿಸ್ತೀನಿ ರೀ. ನೋಡಿ ಹೊಟ್ಟೋಯ್ತು. ಇವಾಗ ಈ ಮಾರ್ಕ್ ಇದೆಯಲ್ಲ,
ನೋಡಿ ಹೋಯ್ತು ಈ ಮಾರ್ಕ್ ಇದೆಯಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್, ಒಂದು ಕೆಲಸ ಮಾಡ್ತೀವ ಇನ್ನೊಬ್ಬರು ಬಂದ್ಬಿಟ್ಟು ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಒಂದೊಂಚೂರು ಹೆಲ್ಪ್ ಮಾಡಿದ್ರೆ ಆ ಕೆಲಸ ಥರನೇ ಅನ್ಸಲ್ಲ, ತುಂಬ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಸುಸ್ತು ಅಥವಾ ಅಯ್ಯೋ ಇಷ್ಟೊಂದು ಮಾಡಿಬಿಟ್ನಲ್ಲಪ್ಪ ಅಂತಲೂ ಏನೂ ಅನ್ಸಲ್ಲ. ಇವತ್ತು ನಮ್ಗೆ ಹಂಗೇನೆ ಆಗಿದ್ದು. ಪೇಂಟಿಂಗ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಒಂಚೂರು ನಮಗೆ ಬೇಜಾರಾಗಿಲ್ಲ. ಎಷ್ಟು ಪೇಂಟಿಂಗ್ ಇತ್ತು, ಎಷ್ಟು ಕ್ಲೀನಿಂಗ್ ಇತ್ತು. ಬಟ್ ನಿಜ ನಾವು ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಒಂಥರ ಮಜವಾಗಿ ಇತ್ತು ಅಂತಲೇ ಹೇಳ್ಬೋದು. ಪೇಂಟಿಂಗ್ ಖಾಲಿ ಆಗ್ಬಿಟ್ಟೈತೆ. ನಿಮಿಷ ಪೇಂಟ್ ಹಾಕಿ ಇನ್ನೊಂದು ಸ್ವಲ್ಪ. ಪೇಂಟ್ ಖಾಲಿ ಆಗಿತ್ತು ತಡಿ ಇವಾಗ ಕೆಳಗಡೆ ಹಾಕಿ ಮಾಡೋಕ್ಕಾಗಲ್ಲ. ನಿಮಿಷ ಬೇರೆ ಕಡೆ ಹೋಗ್ತೀನಿ. ಆ ಕಡೆ ನಾನು ಮಾಡ್ತೀನಿ. ಇಲ್ಲಿ ಮಾಡ್ಬಿಡ ತಡಿ, ಇದು ಹಾರುತ್ತೆ ಹಿಂಗೆ. ನಿಧಾನಕ್ಕೆ ಮಾಡೋಣ ಬಿಡು. ನಿಧಾನಕ್ಕೂ ಆಗಲ್ಲಪ್ಪ. ಈ ಕಡೆ ನಾನು ವಿಡಿಯೋ ಮಾಡು ಮಾಡ್ತೀನಿ. ಹಿಂಗೆ ಪೇಂಟರ್ ಅಮ್ಮ ನಂದು, ಕ್ಯಾಮರಾಮ್ಯಾನ್ ಲಕ್ಷ್ಮಿ. ಕ್ಯಾಮ್ರಾಮ್ಯಾನ್ ಲಕ್ಷ್ಮಿ ಜೊತೆಗೆ ಪೇಂಟರ್ ಅಮ್ಮ ಮೇಘಲಾ ಪ್ರಕಾಶ್. ಇನ್ನ ಸುಪ್ರಿಯಾ ಏನು ಕಾಗೆ ಹಚ್ಚಿದ್ವಿ. ಅಯ್ಯಪ್ಪ, ಈ ಸೀರೆ ಯಾಕೆ ಹಾಸಿದಂದ್ರೆ ಕೆಳಗಡೆ ಪೇಂಟಿಂಗ್ ಬೀಳುತ್ತಲ್ಲ, ಅದಕ್ಕೆ ವೇಸ್ಟ್ ಸೀರೆ ಇದ್ದಂಗೆ ಹಿಂಗೆ ಹಾಸ್ಬಿಡ್ಬೇಕು. ಮಮ್ಮಿ ಇದರಿಂದ ದಟ್ಟ ಬಿಟ್ಟ ಹೊಲಿಸ್ಬೋದು ತಾನೇ? ತೊಳ್ಬಿಟ್ಟು ಮಾಡ್ಬೋದು. ಇದು ಹೋಗ್ತಾ ಇಲ್ಲ ಆಕ್ಚುಲಿ, ಮಾರ್ಕು ಹೋಗ್ತಾ ಇಲ್ವಾ? ಎಷ್ಟು ಉಜ್ಜಿದೆ? ನೀನೇ ಉಜ್ಜಿರೋದು, ನಾನು ಈ ಕಡೆ ಉಜ್ಜಿರೋದು. ಓಕೆ ಫ್ರೆಂಡ್ಸ್, ಸೊ ಆ ಕಡೆ ಗೋಡೆದು ಪೇಂಟಿಂಗ್ ಎಲ್ಲ ಆಯಿತು. ಸೊ ನಾನು ಒಂದು ಕಡೆ ಈ ಥರ ಉಜ್ತಾ ಬರ್ತಾ ಇದ್ದೆ, ಲೈಕ್ ಎಲ್ಲೆಲ್ಲಿ ಈ ಥರ ಕರೆಗಳೆಲ್ಲ ಇದೆಯಲ್ಲ, ಪೆನ್ಸಿಲ್ದು ಪೆನ್ದು ಎಲ್ಲ. ಸೊ ಆ ಕಡೆ ಎಲ್ಲ ನಾನು ಒಂದು ಶೀಟ್ನ ತೊಗೊಂಡು ಈ ಥರ ರಬ್ ಮಾಡ್ತಾ ಇದ್ದೆ. ಆ್ಯಂಡ್ ನಂದು ಒಂದು ಕಡೆಯಿಂದ ಪೇಂಟ್ ಮಾಡ್ಕೊಂಡು ಬರ್ತಾ ಇದ್ಲು. ಮಮ್ಮಿ ಬಂದು ಲಡ್ಡು ಮಾಗೆ ಸರಿ ಮಾಡೋದು, ಅವ್ನಿಗೆ ಮಲಗಿಸೋದು, ಸೊ ಆ ಕೆಲಸ ಮಾಡ್ತಾಯಿದ್ರು. ಸೊ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬ ಜನ ಅನ್ಕೋತೀರಾ ನಾನೇನು ಕೆಲಸ ಮಾಡ್ತಾ ಇಲ್ಲ ಅಂತ. ನನ್ನ ಕಡೆಯಿಂದ ನನ್ನ ಕೈಯಿಂದ ಎಷ್ಟು ಕೆಲಸ ಆಗುತ್ತೆ ನಾನು ಅಷ್ಟನ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ನಂದು ಹಾಗೂ ಮಮ್ಮಿ ಕೆಲಸ ಮಾಡಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ತೀನಿ. ಬಿಕಾಸ್ ನಾನೇ ಕ್ಯಾಮ್ರಾಮ್ಯಾನ್ ಆಗಿರ್ತೀನಿ, ನಾನು ರೆಕಾರ್ಡ್ ಮಾಡ್ತೀನಿ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ರೆಕಾರ್ಡ್ ಮಾಡೋರು ಇರಲ್ಲ. ನಾನು ಈ ಥರ ಟ್ರೈಪಾಡಲ್ಲಿ ಹಾಕಿ ಆಮೇಲೆ ನಾನು ರೆಕಾರ್ಡ್ ಮಾಡಬೇಕು, ಅದು ಒಂಥರ ಬೇಜಾರು. ಸೊ ಅದಕ್ಕೆ ನಾನು ಪರವಾಗಿಲ್ಲ, ನಾನು ತೋರ್ಸೋಕ್ಕೋಸ್ಕರ ಕೆಲಸ ಮಾಡೋದೇನು ಬೇಕಿಲ್ಲ ಅಂತ ಅಂದ್ಕೊಂಡು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ ತೊಗೊಂಡೆ, ಕೆಲವೊಂದು ಕ್ಲಿಪ್ಪಿಂಗ್ಸ ತೊಗೊಂಡಿಲ್ಲ. ನನಗೆ ಇದು ಹೇಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನಿಮಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಡೋಂಟ್ ನೋ ನಿಮಗೆ ವ್ಲಾಗ್ ಯಾವ ಥರ ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗಲ್ವಾ ಅಂತ. ಬಟ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ತುಂಬಾ ಎಂಜಾಯ್ ಮಾಡಿದ್ವಿ ಮನೆ ಕೆಲಸ ಮಾಡಬೇಕಾದ್ರೆ. ಪೇಂಟಿಂಗೇ ಆಗಿರಲಿ, ಈ ಥರ ಕ್ಲೀನಿಂಗ್ ಆಗಿರಲಿ, ಪಾತ್ರೆ ತೊಳೆಯೋದು ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಮೈಕೈ ನೋವು ಬಂತು, ಬಟ್ ಸ್ಟಿಲ್ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿ, ಯಾರ ಮನೇಲಿ ಆಚರಿಸ್ತಾ ಇಲ್ವಾ ಒಂದು ಸಿಂಪಲ್ ಆಗಿ ಪೂಜೆ ಮಾಡಿ ಆ್ಯಂಡ್ ದೇವ್ರಿಗೆ ಬೇಡ್ಕೊಳ್ಳಿ, ಸರ್ವರಿಗೂ ಒಳ್ಳೇದು ಮಾಡಪ್ಪ ಅಂತ. ಸೊ ನಾವೆಲ್ರಿಗೂ ಒಳ್ಳೇದು ಮಾಡಿದ್ರೆ, ಒಳ್ಳೇದು ಬಯಸಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಒಂದು 10-15 ವರ್ಷ ಹಿಂದೆ ಅಲ್ಲ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ, ಅಂದರೆ ಮನೇಲಿ ಒಬ್ಬಟ್ಟು ಮಾಡೋಕ್ಕೆ ಆ ಕಾಳು ಅದೆಲ್ಲ ತರೋಕ್ಕೆ ದುಡ್ಡಿರಲಿಲ್ಲ. ಬಟ್ ಇವಾಗ ದೇವರು ಕೊಟ್ಟಿದ್ದಾರೆ. ಸೊ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ದೇವರೇ. ಸೊ ನೀವು ಇದ್ದೀರೋದಕ್ಕೆ ನಾವು ಇದ್ದೀವಿ, ಇಲ್ಲಾಂದರೆ ನಾವು ಏನೂ ಇಲ್ಲ, ನಿಮ್ಮಿಂದನೇ ನಾವು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.